ಪ್ಯೂರ್ ವೆಜ್ಜಲ್ಲಿ ನಮ್ಮಮ್ಮ ಕಬಾಬ್ ಮಾಡ್ತವ್ರೆ. ಅವೆಲ್ಲ ಅಡಿಗೆ ಮಾಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಹಾಕೈತೆ. ರಾಜ ರಾಣಿ ಮಲ್ಗವ್ರೆ ಇಬ್ರು. ದೀಪ ಉಳಿತೈತೆ, ಕಳ್ಳ ಹತ್ತವನೆ ಮೇಲಕ್ಕೆ, ಇಲ್ಲಿ ನಾಯಿ ಬೊಗಳ್ತೈತೆ. ನಮ್ಮಪ್ಪ ಕೂಡ ಫಸ್ಟ್ ನಮ್ಮಪ್ಪನೇ ಬಕ್ರ ಆಗ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮಮ್ಮ ಕಬಾಬ್ ಮಾಡ್ತಾವ್ರೆ. ಅದು ಏನರಲ್ಲಿ ಅಂದರೆ ಚಿಕನಲ್ಲಂತೂ ಅಲ್ಲ, ಮೊಟ್ಟೆಯಲ್ಲೂ ಅಲ್ಲ, ಪ್ಯೂರ್ ವೆಜ್ಜಲ್ಲಿ ನಮ್ಮಮ್ಮ ಕಬಾಬ್ ಮಾಡ್ತವ್ರೆ. ಏನ್ರಲ್ಲಿ ಮಾಡೋದು ಹೇಳು? ಹಳಸಿನಕಾಯಲ್ಲಿ ನಮ್ಮಮ್ಮ ಕಬಾಬ್ ಮಾಡ್ತವ್ರೆ. ಮದುವೆ ಮನೆಯಲ್ಲೆಲ್ಲ ಹಾಕಿದ್ರೆ ತಿಂತೀರಾ? ನಾನಂತೂ ಯಾವತ್ತೂ ತಿಂದಿಲ್ಲ. ಏನೋ ಮಾಡ್ತವ್ರೆ, ನೋಡುವ ಅದು ಹೆಂಗೆ ಮಾಡ್ತಾರೆ, ಏನು ಕತೆ ಅಂತ. ಆಯ್ತು, ನೋಡುವ. ಡನ್. ಸುಮ್ಮನೆ ಬಕ್ರಾಗಳು ಸಿಕ್ಬಿಟ್ಟಿದ್ದೀವಿ ಅಂತ ನಾನು ಮತ್ತು ನಮ್ಮಮ್ಮ ಏನೇನು ಸಿಗುತ್ತೆ ಅದನ್ನೆಲ್ಲ ಪ್ರಯೋಗ ಮಾಡಿ 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 ನಮಗೆ ಚೆನ್ನಾಗಿ ತಿನ್ನಿಸ್ತವ್ರೆ. ಏನಿಲ್ಲ, ಟೇಸ್ಟಿಯಾಗಿರುತ್ತೆ. ಇವರಿಬ್ರು ತಿಂದು ನೋಡಲಿ, ಆಮೇಲಿಂದ ಅದೇ ಬೇಕು ಅಂತ ಹೇಳ್ತಾರೆ. ಏನಂತೀಯಪ್ಪ, ನಿಜ ತಾನೇನಪ್ಪ? ಓಕೆ, ನೋಡೋಣ, ಮಾಡ್ಲಿ, ತಿಂದು ನೋಡೋಣ. ಬಕ್ರಾ ತಗೊಳ್ತಾನೆ ನಾವು. ಪಕ್ಕ ನಾವು ನೋಡಕ್ ಹಂಗೆ ಕಾಣ್ತಾ ಇವಿ ಅವ್ರಿಗೆ, ಆ ಥರ ಮಾಡ್ತಾವ್ರೆ. ಏನೇನು ಮಾಡಾಕ್ತಾರೋ ವೆರೈಟಿ ಸುಮ್ ತಿಂತಾ ಇರಬೇಕು. ತಿಂತಾ ಇರ್ಬೇಕು ಅವ್ರು ಮಾಡಿದ್ನ. ಎಕ್ಸ್ಟ್ರಾ ಮಾತಾಡಿದ್ರೆ ಎಕ್ಸ್ಟ್ರಾ ಮಾತಾಡಿದ್ರೆ ನಾಳೆಯಿಂದ ಊಟ ಸಿಗಲ್ಲ. ಅಷ್ಟೇ, ಕರೆಕ್ಟ್. ಎಸ್, ಬ್ಲ್ಯಾಕ್ ಮೇಲ್ ಮಾಡ್ತೈತ್ ನಮ್ಮಮ್ಮ. ನಮಗ್ ಅಡಿಗೆ ಮಾಡ್ಕೊಳಕ್ ಬರಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ತಿನ್ನಿಸ್ತಾ ಇರೋದು ಅಡಿಗೆ. ಮಾಡೋಗ್ರಿ ನೋಡೋಣ. ನಾವೆಲ್ಲ ಅಡಿಗೆ ಮಾಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಮಾಡಲ್ಲ. ಸರಿ ಆಯ್ತು, ಏನೋ ಮಾಡ್ತವ್ರೆ, ನೋಡುವ ಹೆಂಗ್ ಮಾಡ್ತಾರೆ ಅಂತ. ಎಲ್ಲ ಆದ್ಮೇಲೆ ತೋರಿಸ್ತೀವಿ. ಓಕೆ, ಬಾ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಕಡಲೆ ಸೀಟು, ಸ್ವಲ್ಪ ಮೈದಾ ಸೀಟು, ಅಕ್ಕ ಬಂದ್ಲು. ಒಂದ್ ಸ್ವಲ್ಪ ಮನೇಲಿ ಮಾಡ್ಕೊಂಡಿರೋ ಮಸಾಲ ಪೌಡ್ರು, ಸೀಕ್ರೆಟ್ ಮಸಾಲ ಅಲ್ಲ, ಸ್ಪೆಷಲ್ ಮಸಾಲ, ಹೋಮ್ ಮೇಡ್ ಮಸಾಲ ಪೌಡರ್. ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತೀನಿ. ಎಲ್ಲ ಹಾಕ್ಬೇಕು, ಅವಾಗ್ಲೇ ಚೆನ್ನಾಗಿ. ಏನ್ ಮಾಡ್ತವ್ರೆ ಹೇಳು? ಕಬಾಬು ಮಾಡ್ತವ್ರೆ. ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಷ್ಟೇ. ಇಷ್ಟ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಬಂದು ಹೇಳು. ನಮ್ಮ ಏನೇನೋ ಮಾಡ್ತವ್ರಪ್ಪ, ಚಟ್ನಿ ಗಿಟ್ನಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟು ಕರಿತೀನಿ, ಹೋಗ್. ಅದು ಕಣ್ಣು ಮುಂದೆ ನಮ್ಮಮ್ಮ ಹಾಕದ್ನ ಎಲ್ಲ ನೋಡ್ಬಿಟ್ರೆ ನಾವ್ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಚೆ ಓಡಿಸ್ತವ್ರೆ ನಮ್ಮನ್ನ. ಆಯ್ತು, ಗಮ ಗಮ ಅಂತ ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬೇಡ. ಈಗ ಅವ್ರ ಏನ್ ಮಾಡ್ತಾರೆ ಅಂತ ಹೇಳ, ಅದೆಲ್ಲ ಚಟ್ನಿ ಎಲ್ಲ ತೆಗ್ದಿಕ್ತವ್ರೆ ಸಪ್ರೇಟು. ಇದ್ರಲ್ಲಿ ಸಪ್ರೇಟು ಎಲ್ಲ ತೆಗ್ದಿಕ್ತವ್ರೆ ಚಟ್ನಿ, ಇದೆಲ್ಲ ರುಬ್ಬಿರೋದನ್ನ ಅದೆಲ್ಲ ತೆಗ್ದಿಕ್ಬಿಟ್ಟು ಅದ್ರಲ್ಲಿ ಇರೋದನ್ನೆಲ್ಲ ತೊಳೆಯಲ್ಲ ನಮ್ಮಮ್ಮ. ಅದೇ ಮಸಾಲೆ, ಅದ್ರೊಳಗಡೆನೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಬಿಟ್ಟು ಅದಕ್ಕೆ ಜೈ ಅಂತ ಹಾಕ್ಬಿಡೋದು, ಮುಗೀತು. ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಮ್ಮಮ್ಮ. ಅಲ್ಲೇ ನಮ್ಮ ಅದಕ್ಕೆ ಅದೆಲ್ಲ ನೋಡ್ಬಿಟ್ರೆ ನಾನು ತಿನ್ನಲ್ವಲ್ಲ ಅಂತ ಆಚೆ ಓಡಿಸ್ತವ್ರೆ. ಇವಳೇನ ತೋರಿಸ್ತಾಳೆ ಇಲ್ಲಿ ರಾಜ, ಇದೊಂದು ದೀಪ, ಇಲ್ಲಿ ಅವರೊಬ್ರು ರಾಜ, ಇಲ್ಲಿ ನಾಯಿ. ಏನೋ ಹೇಳಿದ್ಲು, ನನಗಂತೂ ಏನೂ ಅರ್ಥ ಆಗ್ಲಿಲ್ಲ. ಹಿಂಗೇನಾದ್ರೂ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಹಂಗಲ್ಲ ವರ್ಷಿಣಿ, ನಿಂಗೆ ತೋರಿಸಿ. ಚಿಲ್ಕ ಹಾಕೈತೆ, ರಾಜ ರಾಣಿ ಮಲ್ಗವ್ರೆ, ಕಳ್ಳ ಹತ್ತುತ್ತಾವನೆ, ದೀಪ ಉರಿತೈತೆ, ನಾಯಿ ಬೊಗಳ್ತೈತೆ. ಏನದ ಅರ್ಥ? ಅದೊಂದು ಜೋಕು. ಕೈಯಲ್ಲಿ ಈ ತರ ಮಾಡಿ ತೋರಿಸ್ಬೋದು ಮಕ್ಳಿಗೆ. ನೋಡು ಕೈಯಲ್ಲೇ. ಅದು ಏನಂತ? ಅದು ಏನಂತೆ? ರಾಜರಾಣಿ ಮಲ್ಕಳಿ ಬಿಡು. ಹಂಗಲ್ಲ, ಕೈಯಲ್ಲಿ ಏನೇನೋ ಮಾಡ್ತಿರಲ್ಲ ಹಿಂಗೆ, ಅದೇನೇನೋ
ಹಾರ್ಟ್ ಮಾಡ್ತೀರಾ ಹಿಂಗೆ ಎಲ್ಲ ಹಾರ್ಟು ಹ್ಮ್ ಆಮೇಲಿಂದ ಇದು ಸ್ಮಾಲ್ ಆರ್ಟು ಅದೆಲ್ಲ ತೋರಿಸ್ತೀರಲ್ಲ ಅದ್ರ ಬದಲು ಒಂದು ಇದು ಅದ್ರ ಬದಲು ಇದನ್ನ ತೋರ್ಸ್ರಿ. ಸ್ಟೋರಿ ಒಂದು ಸ್ಟೋರಿ ಅವ್ರಿಗೆ ಕೈಯಲ್ಲೇ ಸ್ಟೋರಿ ತೋರಿಸ್ಬಿಡೋದು. ಚಿಲಕ ಆಗೈತೆ ರಾಜಾರಾಣಿ ಮಲಗವ್ರೆ, ದೀಪ ಉರಿತೈತೆ, ಕಳ್ಳ ತುತ್ತವನೆ, ನಾಯಿ ಬೊಗಳ್ತೈತೆ. ಬೋಬೋ ಅಂತ ಸೊಂಡೆ ಬರ್ತಾಯಿಲ್ಲ. ಏನೋ ಹೇಳಿದ್ರು ಅರ್ಥ ಆಯ್ತಾ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ಹೇಳು? ಹಾ ತಿನ್ನೋದು. ಅವಳಿಗೂ ಅರ್ಥ ಆಗ್ಲಿಲ್ಲ. ಒಂದೆರಡು ಬೆಳ್ಳುಳ್ಳಿ ಜಜ್ಕೊಳ್ಳೋದು, ಬುಡ್ಸ್ಕೊಳ್ಳೋದು, ಆಮೇಲೆ ರುಬ್ಬೋದು. ಒಂದು ಮೊಟ್ಟೆ ಬೇಕಾಗಿತ್ತು, ಮೊಟ್ಟೆ ಇಲ್ಲ, ಹಂಗೆ ಮಾಡೋಣ. ಮೊದಲಿನ ಪ್ರಯತ್ನ ಹೇಗಾಗುತ್ತೆ ನೋಡೋಣ. ಇಲ್ಲಿದ್ದಾರೆ 3 ಜನ, ಇವ್ರು 3 ಜನಕ್ಕೂ ತಿನ್ಸೋಣ. ನಾವು ಬಲಿಕ ಬಕ್ರ. ಏನು? ಮೊಸರು ಒಂದು ಸ್ವಲ್ಪ, ನಮ್ಮದೇ ಪ್ರಯೋಗ ಇದು. ಸ್ವಲ್ಪ ಮೊಸರು ಹಾಕೋಣ, ಚೆನ್ನಾಗಿರುತ್ತೆ. ನೋಡೋಣ, ಟ್ರೈ ಮಾಡೋಣ. ಸಾಕು. ಗೀತಾ ಇದರಲ್ಲಿ ಹಾಕೋಣ. ವೇಸ್ಟ್ ಮಾಡಬಾರ್ದು. ಆಹಾ, ಘಮ ಘಮ ವಾಸನೆ ಚೆನ್ನಾಗಿ ಬರ್ತಿದೆ. ನೋಡೋಣ, ಮಾಡೋಣ, ತಿನ್ನೋಣ. ಇಲ್ಲ ಬೇಕಿಲ್ಲ, ನೋಡೋಣ. ಒಂದು ಸ್ವಲ್ಪ ಮ್ಯಾಗ್ನೆಟ್ ಆಗಲಿ ಇದು. ಆಮೇಲಿಂದ ಬಂದು ಮ್ಯಾಗ್ನೆಟ್ ಅಂದರೆ ಮಸಾಲ ಹಿಡೀಲಿ, ಆಮೇಲೆ ಬಂದು ಎಣ್ಣೆಗೆ ಹಾಕುವ. ಮ್ಯಾಗ್ನೇಟ್ ಅಂತಾರ ಅದನ್ನ. ಇನ್ನೇನಂತಾರೆ? ಮ್ಯಾರಿನೇಟ್. ಮ್ಯಾರಿನೇಟ್ ಆಗಲಿ. ಆಮೇಲಿಂದ ಎಣ್ಣೆಗೆ ಬಿಡೋಣ. ಘಮ ಘಮ ವಾಸನೆ ತಡಿಯಕ್ಕೆ ಆಯ್ತಾ ಇಲ್ಲ, ಹುಡುಗರುಗಳಿಗೆ ನಿಂತ್ಕೊಳಕ್ಕೆ ಆಯ್ತಾ ಇಲ್ಲ. ಮಾಡೋಣ, ತಿನ್ನೋಣ, ಆಮೇಲಿಂದ ಹೇಳೋಣ. ಆಗಲೇ ನಮ್ಮಮ್ಮ ಎಣ್ಣೆಗೆ ಬಿಟ್ಬಿಟ್ರು. ಕಡ್ಗಕ್ಕೆ ಹೋಗ್ರಿ ನಿನ್ ಟೈಮ್ ಆಯ್ತಾ? ತಗೊಂಡೋಗಿ ಹಿಡಿಯೋಯ್ತು. ನಮ್ಮಪ್ಪ ಕೊಡೋಣ ಫಸ್ಟ್. ನಮ್ಮಪ್ಪನೇ ಬಕ್ರ ಆಗ್ಲಿ. ಅಲ್ಲ ಮೇಡಮ್, ಇನ್ನೂ ಚೆನ್ನಾಗಿ ಬೇಯಬೇಕಾ? ಮೂಸ್ ನೋಡ್ತಿದ್ಯಲ್ಲಪ್ಪ, ತಿಂಗ್ ನೋಡು. ಏನು ನೋಡಿದೆ, ಸುಟ್ಟೈತದಲ್ಲ, ಹಾಗೆ ಬಿಟ್ಟವ್ರು ಏನು ಮಾಡೋದು, ಆಮೇಲೆ ಏನು ತಿನ್ನೋಕ್ಕೆ ಆಗಲ್ಲ. ನೋಡಿ, ಹಲಸಿನಕಾಯಿ ಕಬಾಬ್ ರೆಡಿ. ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ. ಟೇಸ್ಟಿಂಗ್ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ ನೋಡ್ತೀವಿ. ಸೈಡ್ಸ್ಗಿಲ್ಲ, ಹಂಗೆ ಟೇಸ್ಟ್ ನೋಡೋದು. ಬೇಜಾರಾಗ್ತಾ ಇದೆ. ಸೈಡ್ಗಿದ್ದೀರ ಚೆನ್ನಾಗಿರೋದು. ಇರೋದ್ನ ತಿನ್ನಪ್ಪ ಅಂದ್ರೆ ಇಲ್ದಿರೋದೆಲ್ಲ ನೆನ್ಸ್ಕೊಳತ್ ನಮ್ಮಪ್ಪ. ನಿಧಾನಕ್ಕೆ ತಿನ್ನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಒಂದು ಸ್ವಲ್ಪ ಬೇಯಬೇಕು, ಒಂದು ಸ್ವಲ್ಪ. ಸೂಪರ್ ಇದೆ. ಟೇಸ್ಟ್ ಸಕ್ಕತ್ತಾಗಿದೆ. ಓಕೆ, ಸೂಪರ್, ಸಕ್ಕತ್ತಾಗಿದೆ. ಒಳ್ಳೆ ಚಿಕನ್ ತಿನ್ನಂಗೆ ಆಗುತ್ತೆ. ನಾವೊಂದು ಸ್ವಲ್ಪ ಟೇಸ್ಟ್ ಮಾಡಿ ಟ್ರೈ ಮಾಡಿ. ಸೇಮ್ ಚಿಕನ್ ತಿಂದಂಗೆ ಇದೆ. ಇದು ಮಸಾಲ ಐತೆ, ಮಾಡ್ಕೊಂಡು ತಿನ್ಬೋದು. ಸೂಪರ್, ಮಾಡ್ಕೊತೀನಿ. ಎಲ್ಲ ಟೇಸ್ಟ್ ನೋಡಿ, ಸಕ್ಕತ್ತಾಗಿದೆ. ಸೈಡ್ಗೂ ಸಕ್ಕತ್ತಾಗಿರುತ್ತೆ, ಮಸ್ತಾಗಿರುತ್ತೆ. ಸೈಡ್ಸಿಗೆ ಮಸ್ತಾಗಿರುತ್ತೆ. ಸದಾಶಿವಂಗೆ ಅದೇ ಜ್ಞಾನ ಅಂತಾರಲ್ಲ, ಹಂಗೆ ನಮ್ಮ ಅಪ್ಪಂಗೆ. ಹಲಸಿನಕಾಯಿ ಕಬಾಬು ಇವತ್ತಿನ ವಿಶೇಷ ತಿಂಡಿ. ಸೂಪರಾಗಿದೆ. ನೀವು ಮಾಡ್ಕೊಳ್ಳಿ. ಒಂದು ಹಲಸಿನಕಾಯಿ ತೊಗೊಬನ್ನಿ, ಎಲ್ಲ ಹೊಡೆದ್ಬಿಟ್ಟು ಮೇಲ್ಗಡೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಚಿಕನ್ ಕಟ್ ಮಾಡ್ಕೊಂಡು ಹಂಗೆ ಪೀಸ್ ಮಾಡಿಕೊಂಡು ಕ್ಲೀನಾಗಿ ತೊಳೆದು ಇವಾಗ ಮಾಡಿರೋ ತೋರಿಸಿರ್ಬೇಕು ನಮ್ಮ ಮಿಸ್ಸಸ್ ಅವರು. ಹಾಕೊಂಡು ತಿಂತಾಯಿದ್ರೆ ಸೇಮ್ ಕಬಾಬ್ ತಿನ್ನಂಗೆ, ಚಿಕನ್ ಕಬಾಬ್ ತಿನ್ನಂಗೆ ಇದೆ.
ಅದರಲ್ಲಿ ಮೂಳೆ ಇರುತ್ತೆ, ಇದರಲ್ಲಿ ಮೂಳೆ ಇಲ್ಲ ಅಷ್ಟೇ. ಬೋನ್ಲೆಸ್ ಸಖತ್ತಾಗಿದೆ, ತಿಂದು ನೋಡಿ. ಸೂಪರು. ಓಕೆ, ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಹೆಂಗಿದೆ ಅಂತ ಕಳಿಸಿ. ಓಕೆ, ಬಾಯ್. ಶೇರ್ ಮಾಡಿ. ಗುಡ್ ನೈಟ್. ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಹೊಡೀರಿ. ಹಲಸಿನಕಾಯಿ ಕಬಾಬು ಇವತ್ತಿನ ವಿಶೇಷ ತಿಂಡಿ. ಸೂಪರಾಗಿದೆ. ನೀವು ಮಾಡ್ಕೊಳ್ಳಿ. ಒಂದು ಹಲಸಿನಕಾಯಿ ತೊಗೊಬನ್ನಿ, ಎಲ್ಲ ಹೊಡೆದ್ಬಿಟ್ಟು ಮೇಲ್ಗಡೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಚಿಕನ್ ಕಟ್ ಮಾಡ್ಕೊಂಡು ಹಂಗೆ ಪೀಸ್ ಮಾಡಿಕೊಂಡು ಕ್ಲೀನಾಗಿ ತೊಳೆದು ಇವಾಗ ಮಾಡಿರೋ ತೋರಿಸಿರ್ಬೇಕು ನಮ್ಮ ಮಿಸ್ಸಸ್ ಅವರು. ಹಾಕೊಂಡು ತಿಂತಾಯಿದ್ರೆ ಸೇಮ್ ಕಬಾಬ್ ತಿನ್ನಂಗೆ, ಚಿಕನ್ ಕಬಾಬ್ ತಿನ್ನಂಗೆ ಇದೆ. ಅದರಲ್ಲಿ ಮೂಳೆ ಇರುತ್ತೆ, ಇದರಲ್ಲಿ ಮೂಳೆ ಇಲ್ಲ ಅಷ್ಟೇ. ಬೋನ್ಲೆಸ್ ಸಖತ್ತಾಗಿದೆ, ತಿಂದು ನೋಡಿ. ಸೂಪರು. ಓಕೆ, ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಹೆಂಗಿದೆ ಅಂತ ಕಳಿಸಿ. ಓಕೆ.